ಉಪವಾಸ ಪ್ರಾರ್ಥನೆ ಆಧ್ಯಾತ್ಮಿಕವಾಗಿ ಅಭಿವೃದ್ಧಿಯನ್ನ ಹೊಂದಲು ಹಾಗೂ ಮಾನಸಿಕವಾಗಿ ಸ್ಥಿಮಿತತೆಯನ್ನ ಕಾಪಾಡಿಕೊಳ್ಳಲು ಸಹಾಯಕವಾಗುತ್ತದೆ ಎನ್ನುವಂಥದ್ದನ್ನು ಬೈಬಲ್ ತಿಳಿಯಪಡಿಸುತ್ತದೆ. ಕುರುಬನಾಗಿದ್ದ ದಾವೀದ ದಿಢೀರೆಂಬುದಾಗಿ ಇಸ್ರಾಯೇಲರನ್ನ ಆಳುವಂತ ಅರಸನಾಗಿ ನೇಮಕಗೊಳ್ಳುತ್ತಾನೆ. ಇಸ್ರಾಯೇಲರನ್ನ ಎಲ್ಲ ರೀತಿಯಲ್ಲಿ ಸರಿದೂಗಿಸಿಕೊಂಡು ಹೋಗುವಂತದ್ದು ದಾವೀದನಿಗೆ ದೊಡ್ಡದಾದಂತ ಸವಾಲಿನ ವಿಷಯವಾಗಿತ್ತು. ಆಧ್ಯಾತ್ಮಿಕವಾಗಿ ಮಾನಸಿಕವಾಗಿ ಸ್ಥಿಮಿತತೆಯನ್ನು ಹೊಂದಿದ್ದ ದಾವೀದ ಇಡೀ ಇಸ್ರಾಯೇಲ್ ಸಮುದಾಯವನ್ನು ಉಪವಾಸ ಪ್ರಾರ್ಥನೆಯನ್ನ ಮಾಡುವುದರ ಮೂಲಕವಾಗಿ ಬಹಳ ಸುಂದರವಾಗಿ ನಡೆಸಿಕೊಂಡು ಹೋಗುತ್ತಾನೆ. ನಿಮ್ಮ ಜೀವನದಲ್ಲಿಯೂ ಸಹ ನಿಮ್ಮ ಕುಟುಂಬವನ್ನು, ಸಮುದಾಯವನ್ನು, ಸಮಾಜವನ್ನು ಬಹಳ ಸುಂದರವಾಗಿ ನಡೆಸಿಕೊಂಡು ಹೋಗಬೇಕಾದ್ರೆ ನೀವು ಸಹ ದಾವೀದನ ಹಾಗೆ ಉಪವಾಸ ಪ್ರಾರ್ಥನೆಯಲ್ಲಿ ತೊಡಗಿಕೊಳ್ಳಬೇಕು.